ಹಾಯ್ ಫ್ರೆಂಡ್ಸ್, ಏನು ಮಾಡ್ತಾಯಿದ್ವಿ ಇವತ್ತು? ನಿಮಗೆ ಒಂದು ಹೊಸ ಥರದ್ದು ಅಂದರೆ ಆ ಕಾಲದ್ದು ನಮಗೆ ಓಲ್ಡ್ ಮೆಮೊರೀಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ, ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯಾಕೆ ಅಂದರೆ ಪ್ರೀವಿಯಸ್ ಹಳೆಯ ದಿನದಲ್ಲಿ ನಾವು ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ಟೈಮ್ ಪಾಸಿಗೆ ಅಥವಾ ಹಾಬೀಸ್ ಆಗಿ ಮತ್ತು ಎಲ್ಲರೂ ಆರ್ಟು ಮತ್ತು ಕ್ರಾಫ್ಟ್ ಅಂದರೆ ಅವಾಗೆಲ್ಲ ಹೆಣ್ಮಕ್ಳಿಗೆಲ್ಲ ಕಲಿಸ್ತಾ ಇದ್ರು. ಹೆಣ್ಮಕ್ಳು ನಯ ನಾಜೂಕೆಲ್ಲ ಕಲೀಲಿ, ಕಲ್ತ್ಕೋಬೇಕು ಅಂತ ಕಲಿಸೋರು. ಮತ್ತು ನಾವು ಇಂಟ್ರೆಸ್ಟಾಗಿ ಅದನ್ನೆಲ್ಲ ನಾನು ಆಗ ಏನೇನು ಕಲ್ತಿದ್ದೆ ಅದನ್ನು ನಾನು ನಿಮ್ಮ ಹತ್ರ ಒಂದ್ಸರಿ ತೋರಿಸೋಣ. ನಿಮಗೂ ಸ್ವಲ್ಪ ನೋಡಿದ್ರೆ ಖುಷಿಯಾಗುತ್ತೆ, ಪರವಾಗಿಲ್ಲ ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ ಅಂತ. ಮತ್ತು ಅದು ಯಾವ್ಯಾವ ನೀವು ಮಾಡಿರ್ಬೋದು, ಮೋಸ್ಟ್ಲಿ ಹತ್ರ ಎಲ್ಲರೂ ನೋಡಿರ್ಬೋದು. ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಇವತ್ತು. ನೋಡಿ, ಇದು ಒಂದು ಪೇಂಟಿಂಗ್ ಅಂದರೆ ಫ್ಯಾಬ್ರಿಕ್ ಪೇಂಟ್ ಬರ್ತಿತ್ತಲ್ಲ ಅವಾಗ. ಇದು ಒಂದು 250 ಗ್ರಾಮು 100 ml ಬಾಟಲ್ಸ್ಗಳು ಫ್ಯಾಬ್ರಿಕ್ ಪೇಂಟ್ ಅಂತ ಅಂಗಡಿಲೆಲ್ಲ ಸಿಗ್ತಾಯಿದ್ವು. ಆ ಪೇಂಟಿಂಗ್ಸ್ ಎಲ್ಲ ತಂದು ಅದು ಬರೀ ಕ್ಲಾತಿಗೆ ಮಾಡೋದು, ಮತ್ತು ಪೇಪರ್ಗೂ ಮಾಡೋದಿರುತ್ತೆ, ಕ್ಲಾತಿಗೆ ಮಾಡೋದಿರುತ್ತೆ, ಬಟ್ಟೆ ಮೇಲೆ ಮಾಡೋದು. ಅದನ್ನು ತಂದುಬಿಟ್ಟು ನಾನು ಅದನ್ನು ಇದು ಫಿಗರ್ಸ್ ಎಲ್ಲ ಬರೆದ್ಬಿಟ್ಟು ಇದಕ್ಕೆ ಒಂದು ಕರ್ಟನ್, ಆವಾಗ ಬಾಗಿಲಿಗೆ ಕರ್ಟನ್ ಮಾಡೋದಂದರೆ ಖುಷಿ. ಅವಾಗ ಕರ್ಟನ್ನಿಗೆ ಮಾಡೋಣ ಅಂದ್ಬಿಟ್ಟು ಒಂದು 2-3 ಮಾಡಿದ್ದೀನಿ. ಈಗ ಒಂದೇ ಒಂದು ನಾನು ಸುಮ್ಮನೆ ಒಂದು ದೇವ್ರ ಮನೆ ಹತ್ರ ಹಾಕಿದ್ದೆ, ಅದನ್ನು ನಿಮ್ಗೆ ತೋರಿಸೋಣ ಅಂತ. ಇನ್ನೂ ಚೆನ್ನಾಗಿದೆ, ಅದು ಸ್ವಲ್ಪ ಮೇಲೆ ಇಟ್ಬಿಟ್ಟಿದ್ದೀನಿ. ಈಗ ಸದ್ಯಕ್ಕೆ ತೆಗಿಯೋಕ್ಕಾಗಲಿಲ್ಲ ಅಂತ ನಾನು ಇದೊಂದೇ ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಒಂದು ಹುಡುಗ ಒಂದು ಹುಡುಗಿ ಸ್ಕೇಟಿಂಗ್ ಆಡ್ತಾರೆ ನೋಡಿ. ಆ ಕಾಲದಲ್ಲಿ ಸ್ಕೇಟಿಂಗ್ ಹಾಕಿ ವೀಲ್ಸ್ ಎಲ್ಲ ಹಾಕಿದ್ದೀನಿ. ಇಲ್ಲಿ ಆ ಸ್ಕೇಟಿಂಗ್ ಆಡ್ತಾ ಇರೋದನ್ನೆಲ್ಲ ಮಾಡಿದ್ದೀನಿ ನೋಡಿ. ಪೇಂಟಿಂಗು ಡ್ರಾಯಿಂಗ್ ಬರೆದ್ಬಿಟ್ಟು ಅದಕ್ಕೆ ಎಷ್ಟು ಕಾನ್ಸಂಟ್ರೇಷನಿಂದ, ಮತ್ತು ಹಿಡ್ಕೊಂಡ್ರೆ ಆಗ ಮಾಡಲೇಬೇಕು ಅಂತ ನನಗೆ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೆ ಅವಾಗ. ಇದು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕೂತ್ಕೊಂಡ್ರೆ ಸಾಯಂಕಾಲ ಗಂಟ ಮಾಡ್ತಾಯಿದ್ದೆ, ಮಾಡಲೇಬೇಕು ಅಂತ. ಇದು ಕರ್ಟನ್ ಮಾಡೋಷ್ಟರೊಳಗೆ ಒಂದು 22 ಡೇಸ್ ಬೇಕಾಗಿತ್ತು ಅವಾಗ ನನಗೆ. ಅಷ್ಟು ಕಾನ್ಸಂಟ್ರೇಷನಿಂದ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮತ್ತು ಇದು 15-20 ವರ್ಷದ್ದು, 20 ವರ್ಷ ಅಲ್ಲ, 26 ವರ್ಷದ್ದು ಕರ್ಟನ್ ಇದು. 26 ವರ್ಷದ ಕರ್ಟನ್ ಆದ್ರೂ ಸ್ವಲ್ಪನೂ ಹಾಳಾಗಿಲ್ಲ. ಮತ್ತು ಒಗಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಒಗಿಬೇಕು. ನೋಡಿ, ಇದು ಮೇಲ್ಗಡೆ ಮಧ್ಯೆ ಇದು ಹುಡುಗ ಹುಡುಗಿ ಮಾಡಿದ್ದೀನಿ. ಮೇಲೆ ಈ ಥರ ಬಳ್ಳಿಗಳೆಲ್ಲ ಮಾಡಿ ಅದಕ್ಕೆ ಇದನ್ನು ನಾನೇ ಕೈಲಿ ಡ್ರಾ ಮಾಡಿರೋದು. ಅವಾಗ ಎಷ್ಟು ಇಂಟ್ರೆಸ್ಟ್ ಇರ್ತಿತ್ತು ಫ್ರೆಂಡ್ಸ್ ಅವಾಗ. ಇಷ್ಟು ಇಂಟ್ರೆಸ್ಟ್ ಎಲ್ಲನೂ ಫುಲ್ ಓದೋದ್ರಲ್ಲೇ ತೋರಿಸಿದ್ರೆ ಏನಾಗ್ತಿದ್ನೋ ನಾನು. ಬಟ್ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡಿ ಇದು ಸೈಡಲ್ಲಿ ಹಾಬೀಸ್ ಮಾಡ್ತಾಯಿದ್ದೆ. ಬಟ್ ಇದೂ ಚೆನ್ನಾಗೇ ಇದೆ ನೋಡಿ. ಇದನ್ನು ಈ ಥರ ಎಲ್ಲ ಕಲರ್ಸು ಹಾಕಿ ನಾನೇ ಬಳ್ಳಿ ಥರ ಮಾಡಿ ಹರಳಿಸಿ ಅದಕ್ಕೆ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದೆ ನಾನು. ಅದನ್ನೆಲ್ಲ ಮಾಡಿ ನೋಡಿ, ಇದನ್ನು ಒಬ್ಬರು ನಮ್ಮ ಮನೆ ಹತ್ರ ಬಂದು ನೋಡಿರೋರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೂ ಒಂದು ಮಾಡಿಕೊಡಿ ಅಂತ ಮಾಡಿಸ್ಕೊಂಡಿದ್ರು. ಆಗಲೇ 26 ಇಯರ್ಸ್ ಬ್ಯಾಕು 600 ರೂಪಾಯಿ ಕೊಟ್ಟು 2 ಮಾಡಿಕೊಟ್ಟಿದ್ದೆ ಅವ್ರಿಗೆ. ಅವರು ಲಾಯರು, ಅವ್ರ ಮಿಸ್ಸಸ್ ಮಾಡಿಸ್ಕೊಂಡಿದ್ರು ನನ್ನ ಹತ್ರ. ಅವ್ರಿಗೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಇದನ್ನು. ಆದರೆ ಇದನ್ನು ಬಟ್ಟೆನ ಇನ್ನೊಂದು ಸ್ವಲ್ಪ ಫೋಲ್ಡ್ ದೊಡ್ಡದು ಮಾಡಿ ಜಾಯಿಂಟ್ ಮಾಡಿ ಪೇಂಟ್ ಮಾಡಿಕೊಟ್ಟಿದ್ದೆ ನೋಡಿ ಫ್ರೆಂಡ್ಸ್. ಇದೊಂದು ಗಣಪತಿ. ನನಗೊಂದು ಹಾಬೀಸ್ ಅವಾಗ, ಏನಾದರೂ ಒಂದು ಮಾಡ್ತಾಯಿರಬೇಕು. ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು, ಆಗಲೂ ನಮ್ಮಮ್ಮ ಎಲ್ಲ ಹೊರಗಡೆ ಹೋದಾಗ ಬೇಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇದು ಫ್ರೀ ಟೈಮಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ, ಎಲ್ಲ ಕಲಿಬೇಕು, ಎಲ್ಲ ಮಾಡಬೇಕು. ಅದೊಂಥರ ಏಜೇ ಹಂಗೆ ಇರ್ತಿತ್ತೇನೋ, ನಾವು ಅವಾಗೆಲ್ಲ ಹಾಗೆ ಮಾಡ್ತಿದ್ದೆ. ಈಗ ಟಿ ವಿ ಮತ್ತು ಫೋನ್ ಇರ್ತಿರ್ಲಿಲ್ವಲ್ಲ, ಅವಾಗೆಲ್ಲ ಇವೆಲ್ಲ ಕಲಿತಾಯಿದ್ವಿ ನಾವು. ಈ ಫೋನ್ ಬಂದು ಈಗಿನ ಕಾಲ ಮಕ್ಕಳೆಲ್ಲ ಏನೂ ಕಲಿತಾನೆ ಇಲ್ಲ. ನಮ್ಮ ಮಕ್ಕಳು ಏನು ಬರೀ ಓದ್ತೀವಿ, ಲ್ಯಾಪ್ಟಾಪು, ಕಂಪ್ಯೂಟರು, ಅದು ಇದು ಅಂತ ಏನು ಇದೆಲ್ಲ ಕಲಿಯೋಕ್ಕೆ ಆಗಿಲ್ಲ ಅವರು. ನಾವೆಲ್ಲ ನೋಡಿ ಅವಾಗೆಲ್ಲ ಕಲಿತಾಯಿದ್ವಿ, ನೀವುಗಳು ಎಲ್ಲ ಮಾಡಿರ್ತೀರ. ಇದೊಂದು ಜರಿ ವರ್ಕ್ ಗಣಪತಿ. ಈ ಗಣಪತಿಗೆ ನೋಡಿ, ಜರೀಲಿ ಕೆಳಗಡೆ ಎಲ್ಲ ಡ್ರಾ ಮಾಡಿಬಿಟ್ಟು ಅದ್ರ ಮೇಲೆ ಎಲ್ಲ ಫೆವಿಕಲ್ ಎಲ್ಲ ಲೈನ್ ಮೇಲೆ ಇರುತ್ತಲ್ಲ, ಆ ಫೆವಿಕಲ್ ಎಲ್ಲ ಆ ಲೈನ್ ಮೇಲೆ ಫೆವಿಕಲ್ ಹಾಕಿ ಆ ಜರಿ ಎಲ್ಲ ಅಂಟಿಸ್ಬಿಟ್ಟು ಮಧ್ಯೆ ಈ ನಕ್ಕಿಗಳೆಲ್ಲ ಹಾಕೋದು, ಬೇರೆ ಬೇರೆ ಥರ ನಕ್ಕಿಗಳೆಲ್ಲ ಹಾಕಿ ಡಿಸೈನ್ ಮಾಡಿ ಅದಕ್ಕೆಲ್ಲ ಅಂಟಿಸಿ ನೋಡಿ ಮಾಡಿದ್ದೀನಿ. ಮತ್ತು ಮಧ್ಯದಲ್ಲಿ ಇದು ಫ್ಲವರ್ಗೆ ಈಗ ರೋಸ್ ಬರುತ್ತಲ್ಲ ಚಿಕ್ಕ ಚಿಕ್ಕದು, ನಾವು ಬ್ರೈಡಲ್ಗೆ ಅವಾಗ ಕೂದಲಿಗೆ ಹಾಕ್ತಾಯಿದ್ವಿ. ಆ ಥರ ರೋಸ್ನ ಕಟ್ ಮಾಡಿ ಇಲ್ಲಿಗೆ ಅಂಟಿಸಿದ್ದೀನಿ. ಮತ್ತು ಕೈಗಿನೇ ಇನ್ನೊಂದು ಥರ ರೋಸ್ ಬರ್ತಾಯಿತ್ತು, ಅದನ್ನು ಕಟ್ ಮಾಡಿ ಅಲ್ಲಿಗೆ ಹಾಕಿದ್ದೀನಿ ನೋಡಿ. ಮಧ್ಯದಲ್ಲಿ ಒಂದು ಗೋಲ್ಡನ್ ಕಲರ್ದು ಡಾಲರ್ ಟೈಪ್ ಹಾಕಿದ್ದೀನಿ ನೋಡಿ.
ಇಲಿ ಎಲ್ಲ ಚೆನ್ನಾಗಿದೆ, ಇಲಿನೂ ಮಾಡಿದ್ದೀನಿ. ಮತ್ತು ನನ್ನ ಹೆಸರು ನೋಡಿ ಕೆಳಗಡೆ ಇದೆ. ಇಷ್ಟು ಕೆಳಗಡೆ ನೋಡಿ ಎಷ್ಟು ಡಿಸೈನಾಗಿ ಮಾಡಿ, ಇದೇ ಬೇರೆ ಥರ ನಕ್ಕಿ, ಇದು ಬೇರೆ ಥರ ನಕ್ಕಿ, ಇದು ಲೀವ್ಸ್ ಥರ, ಇದು ಬಟನ್ಸ್ ಥರ ಅಂತ ಎಲ್ಲ ಮಾಡಿ ಅದು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಅದಾದಮೇಲೆ ಇದು ಒಂದು ಗ್ಲಾಸ್ ಪೇಂಟಿಂಗ್ ಅಂತ, ಬರೀ ಪ್ಲೇನ್ ಗ್ಲಾಸ್ ಮೇಲೆ ಈ ಥರ ಪೇಂಟ್ ಮಾಡಿರೋದು. ಆಗ ಇದು ಒಂದು ಸಖತ್ತು ಟ್ರೆಂಡಲ್ಲಿತ್ತು. ಈ ಹುಡುಗಿ ಮತ್ತು ನೀರು ಹೊತ್ಕೊಂಡು ಹೋಗಿರೋ ಹುಡುಗಿ ನಾನು ಮಾಡಿರೋದು. ಇದರಲ್ಲಿ ನೋಡಿ ಗ್ಲಾಸ್ ಮೇಲೇ ಪೇಂಟ್ ಮಾಡಿಬಿಟ್ಟು, ಆ ಪೇಂಟ್ ಕೆಳಗಡೆನೆ ಸಿಲ್ವರ್ ಪೇಪರ್ನ ಅಂಟಿಸ್ಬಿಟ್ಟು ಅದ್ರ ಮೇಲೆ ಕಟ್ ಹಾಕ್ಸಿದ್ದೀನಿ. ಹುಡುಗಿ ನೋಡಿ ಎಷ್ಟು ಫೇಸೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅವಾಗೆಲ್ಲವ, ಎಷ್ಟು ಕಾನ್ಸಂಟ್ರೇಷನಿಂದ ಮಾಡ್ತಾಯಿದ್ವಿ. ಮತ್ತು ಇದನ್ನು ಒಂದು 5 days 6 daysಲ್ಲೆಲ್ಲ ಮಾಡಿಬಿಟ್ಟಿದ್ದೆ ನಾನು ಅವಾಗ. ಇನ್ನೂ ತುಂಬ ಮಾಡ್ತಿದ್ದೆ ಫ್ರೆಂಡ್ಸ್. ಈಗಿನ ಸ್ವಲ್ಪ ನಮ್ಮ ಮನೆ ಇದೆ, ಸ್ವಲ್ಪ ನಮ್ಮ ಅಮ್ಮನ ಮನೆ ಇದೆ, ಸ್ವಲ್ಪ ನನ್ನ ತಂಗಿ ಮನೆಯಲ್ಲೂ ಕೊಟ್ಟಿದ್ದೀನಿ, ಅವ್ರ ಮನೆ ಎಲ್ಲ ಇದೆ. ಮತ್ತು ಇವಾಗೆಲ್ಲ ನೆನ್ಕೊಂಡ್ರೆ ಅವೆಲ್ಲ ಇಟ್ಟಿದ್ರೆ ಎಲ್ಲ ಇಟ್ಟಿದ್ರೆ ಎಷ್ಟೊಂದು ಆಗ್ತಾಯಿತ್ತು. ಒಂದು ಕಡೆ ಇಟ್ಕೊಳ್ಳೇ ಇಲ್ವಲ್ಲ ಅನ್ಸುತ್ತೆ ಅವಾಗ ಅವ್ರು ಇವ್ರು ಕೇಳಿದಾಗೆಲ್ಲ ಕೊಟ್ಬಿಡ್ತಾಯಿದ್ದೆ. ನೋಡಿ ಇದು ತುಂಬಾ ಚೆನ್ನಾಗಿದೆ. ಇದನ್ನು ನನಗೆ ಎಕ್ಸಿಬಿಷನಲ್ಲಿ ಇಟ್ಟಿದೆ. ಮಹಿಳಾ ಮತ್ತು ಮಕ್ಕಳ ವಿಭಾಗಕ್ಕೆ ಇಡ್ತಾಯಿದ್ವಿ ವರ್ಷ. ನಾವೇನು ಮಾಡ್ತಾಯಿದ್ವಿ, ಹೊಸ ಆರ್ಟ್ ಕ್ರಾಫ್ಟನ್ನೆಲ್ಲನೂ ಇಡ್ಬೋದಾಯಿತು. ನನಗೆ ಇದಕ್ಕೆ 2nd ಪ್ರೈಸ್ ಬಂದಿತ್ತು ಅವಾಗ. ನೋಡಿ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ಅಂತ ಈಗ ಅನಿಸ್ತಾ ಇದೆ. ಇದೇ ಥರ ಸುಮಾರು ಥರ ಇತ್ತು. ಮತ್ತು ಇನ್ನೊಂದಾದಮೇಲೆ ಜರಿ ವರ್ಕ್ ಅಂದನಲ್ಲ, ಅದನ್ನು ಇಟ್ಟಿದ್ದೆ, ಅದನ್ನು ಎಕ್ಸಿಬಿಷನಲ್ಲಿ ಇಟ್ಟಿದ್ದೆ. ಅದಕ್ಕೂ ನಂಗೆ ಪ್ರೈಸ್ ಬಂದಿತ್ತು. ಒಂದು ಕಂಟಿನ್ಯೂಸ್ ಆಗಿ 3 ವರ್ಷವೂ ನನಗೆ ಪ್ರೈಸ್ ಬಂದಿತ್ತು ಫ್ರೆಂಡ್ಸ್. ಅದನ್ನು ನಾನು ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಕೊತೀನಿ. ನೋಡಿ ಇದು ಒಂದು ಗಣಪತಿ. ಈ ಗಣಪತಿ ಇದಕ್ಕೆ ಏನಪ್ಪ ಅಂದರೆ ಜರಿ ವರ್ಕ್ ಅರ್ಧ ಗಣಪತಿ ಮಾಡಿದ್ನಲ್ಲ, ಇದು ಜರಿ ವರ್ಕ್ ಅಲ್ಲ, ಇದು ಏನಪ್ಪ ಇದು ನಕ್ಕಿಗಳು ಬರ್ತಿತ್ತು, ಕಲರ್ ನಕ್ಕಿ ಬರ್ತಾಯಿತ್ತು. ಮತ್ತು ಜರ್ದೋಸಿ ವರ್ಕ್ ಮಾಡ್ತಾಯಿದ್ವಲ್ಲ ನಾವು ಬಟ್ಟೆಗೆಲ್ಲ, ಆ ಜರ್ದೋಸಿ ವರ್ಕ್ ಎಳೆಗಳು ಬರ್ತಿತ್ತಲ್ಲ ಅದನ್ನು ಮಾಡಿದ್ದೀನಿ. ಅದನ್ನು ಮಾಡಿ ಮಧ್ಯೆ ಗ್ಲಿಟರ್ಸ್, ಕಲರ್ ಗ್ಲಿಟರ್ಸು ಅದ್ರಲ್ಲಿ ನಕ್ಕಿ ಹಾಕ್ತಿದ್ದಲ್ಲ, ಇದ್ರಲ್ಲಿ ಬರೀ ಕಲರ್ ಗ್ಲಿಟರ್ಸ್ ನೋಡಿ ಉದುರಿಸಿ ಎಷ್ಟು ಪೇಷನ್ಸ್ ಇತ್ತು ಅವಾಗ ನನಗೆ ಅಂತ. ಆ ಪೇಷನ್ಸ್ ಎಲ್ಲ ಇಟ್ಕೊಂಡು ಎಲ್ಲ ಮಾಡಿ ಉದುರಿಸಿ ಎಲ್ಲ ಮಾಡಿದ್ದೀನಿ ಗಣಪತಿ ಎಲ್ಲನೂ ನಾನು. ಎಷ್ಟು ಚೆನ್ನಾಗಿರೋದಲ್ವಾ. ಇದೆಲ್ಲ ಮಾಡಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಮಾಡಿದ್ದೀನಿ ಇವಾಗ. ಇದೇ ಥರ ಒಂದು ಪಕ್ಷಿಗಳಿರೋದು ಮಾಡಿದ್ದೀನಿ. ಅದು ನಮ್ಮ ಡ್ಯಾಡಿ ಮನೆ ಇದೆ ಅದು. ಈಗ ಇದೊಂದು ಗಣಪತಿ ಮಾತ್ರ ನಮ್ಮ ಮನೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಗಣಪತಿ ಇದೇ ಥರ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಅದು ನನ್ನ ತಮ್ಮನ ಕ್ಲಿನಿಕಲ್ಲೂ ಇಟ್ಟಿದ್ದೀನಿ. ಅದೂ ತುಂಬ ಚೆನ್ನಾಗಿದೆ ನೋಡಿ. ಇದು ನೀವೆಲ್ಲ ಮಾಡ್ಬೋದು ಬೇಜಾರಾದಾಗ ಟೈಮ್ ಪಾಸ್ಗೆ. ಈಗ ಟಿ ವಿ ನೋಡೋದು ಅದು ಇದೆಲ್ಲ ಮಾಡೋ ಬದಲು ನೋಡಿ ಫ್ರೆಂಡ್ಸ್. ಇದು ರಾಧಾ ಕೃಷ್ಣ ಅಂತ, ಇದು ರೆಗ್ಸಿನಲ್ಲಿ ಮಾಡೋದು. ಇದ್ರ ಪೇಪರ್ ಬ್ಯಾಕ್ ಸೈಡ್ ಇದೆಯಲ್ಲ, ಅದು ಏನು ಗೊತ್ತಾ, ಬಸ್ಸಲ್ಲಿ ಕೂತ್ಕೋತೀವಲ್ಲ ಆ ಶೀಟ್ಗಳಿರುತ್ತಲ್ಲ ಮೇಲ್ಗಡೆ ಗ್ರೀನ್ ಮತ್ತು ಬ್ಲ್ಯಾಕಿಶು, ಆ ಶೀಟ್ ಪೇಪರ್ನ ತಂದುಬಿಟ್ಟು ಅದ್ರ ಮೇಲೆ ಡ್ರಾಯಿಂಗ್ ಮಾಡಿ ಪೇಂಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಅವಾಗೆಲ್ಲ ಎಷ್ಟು ನಮಗೆ ಅದ್ರ ಬಗ್ಗೆ ತುಂಬಾ ಆಳವಾದ ಪ್ರೀತಿ ಇರ್ತಿತ್ತು. ನಾನು ಅದನ್ನು ಮಾಡಬೇಕು, ಇದು ಕಲಿಬೇಕು, ಎಲ್ಲ ಮಾಡಬೇಕು, ಮನೆಗೆ ಅಲಂಕಾರಿಕ ವಸ್ತುವಾಗಿ ಇಡಬೇಕು. ಮತ್ತು ಮನೆಗೆ ಬಂದವರೆಲ್ಲ ನಿಮ್ಮ ಮಗಳು ಏನು ಮಾಡಿದ್ದಾರಪ್ಪ, ಏನೇನು ಕಲ್ತಿದ್ದಾರಪ್ಪ ಅಂತ ಎಲ್ಲ ನಮ್ಮ ಪಪ್ಪ ಹೇಳೋರು. ಹಂಗಾಗಿ ಇದನ್ನೆಲ್ಲ ಕಲಿಬೇಕು ಅಂದ್ಬಿಟ್ಟು ಎಲ್ಲ ಮಾಡಬೇಕು ಅನ್ನೋದು. ಮತ್ತು ನನಗೆ ಒಂಥರ ಇಂಟ್ರೆಸ್ಟ್ ಅವಾಗ ತುಂಬಾ, ಎಲ್ಲ ಒಂಥರ ಎಲ್ಲ ನೀಟಾಗಿರಬೇಕು ಮತ್ತು ಅಂತ ಎಲ್ಲ ಮಾಡ್ತಾಯಿದ್ದೆ ನೋಡಿ. ಈ ಕೃಷ್ಣನ ಪೇಂಟ್ ಇದನ್ನು ಫ್ಯಾಬ್ರಿಕ್ ಪೇಂಟೇ, ಬಟ್ ಕೆಳಗಡೆ ಮಾತ್ರ ಬ್ಯಾಕ್ ಸೈಡು ಕವರು ರೆಗ್ಸಿನಲ್ಲಿ ಮಾಡಿರೋದು. ಇದು ರೆಗ್ಸಿನಲ್ಲಿ ಮಾಡಿಬಿಟ್ಟೆ ಪೇಂಟಿಂಗು, ಆದರೆ ರೆಗ್ಸಿನ್ ಮೇಲೆ ಇದು ಒಣಗ್ತಾನೆ ಇಲ್ಲ. ಅದನ್ನು ಬಿಸಿಲು ಮೇಲೆ ಇಟ್ಟು ಒಣಗಿಸೋದು, ಆ ಬಿಸಿಲಲ್ಲಿ ಗಾಳಿಗೆ ಬಂದಾಗ ಧೂಳೆಲ್ಲ ತುಂಬ್ಕೊಬಿಡೋದು, ಆ ಥರ ಎಲ್ಲ ಆಗ್ತಾಯಿತ್ತು ನೋಡಿ ಫ್ರೆಂಡ್ಸ್. ಈ ಬಿಂದಿಗೆ ಕೆಳಗೆ ನನ್ನ ಹೆಸರು ಬರೆದಿದ್ದೀನಿ ಇವಾಗ. ನನ್ನ ಹೆಸರು ಕವಿತಾ ಲಕ್ಷ್ಮಿ ಅಂತ ಹೆಸರು ಬರೆದಿದ್ದೀನಿ. ಇಲ್ಲಿದೆ ನೋಡಿ. ಈ ಥರ ಕೃಷ್ಣ ರಾಧಾ ಎಲ್ಲ ಇದೆ. ರಾಧಾಕೃಷ್ಣ ಇದ್ದು ಈ ಥರ ದೊಡ್ಡದಾಗಿ ಮಾಡಬೇಕು ಅಂದ್ಬಿಟ್ಟು, ಇದು ತುಂಬಾ ದೊಡ್ಡ ಶೀಟು. ಇದು ಹೆಚ್ಚು ಅಂದರೆ ಎಷ್ಟು 6 ಅಡಿ 5 ಅಡಿ
ಉದ್ದ ಅಗಲ ಬರುತ್ತೆ ಅಷ್ಟು ದೊಡ್ಡದಾಗಿ ಮಾಡಿದ್ದೀನಿ. ಚೆನ್ನಾಗಿ ಬಂದಿತ್ತು ಇದು, ತುಂಬಾ ಇಷ್ಟಪಟ್ಟರು ಎಲ್ಲನೂ. ನನಗೂ ಹೆಮ್ಮೆ ಅನ್ನಿಸ್ತು, ಪರವಾಗಿಲ್ಲ ಇದೆಲ್ಲ ಮಾಡಿದ್ದೀನಿ ಅಂತ. ಬಟ್ ಇದನ್ನ ಒಬ್ಬರು ಆಂಟಿ ಇದ್ದರು, ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ. ಅವರು ಮನೇನೂ ಮಾಡ್ಕೊಂಡಿದ್ರು, ಅದನ್ನ ನೋಡೇ ನಾನು ಇದು ಮಾಡಿದ್ದು. ಅವರು ಅವರು ನನಗೆ ನೆನ್ಕೋತಾ ಇರ್ತೀನಿ ಯಾವಾಗಲೂ ಮಾತ್ರ. ನೋಡಿ ಎಷ್ಟು ನೀಟಾಗಿ ಮಾಡೀನಿ. ಇದನ್ನು ಎಕ್ಸಿಬಿಷನಲ್ಲಿ ಒಂದು ಸರಿ ಇಟ್ಟಿದ್ದೆ, ಇದಕ್ಕೂ ನಂಗೆ ಪ್ರೈಸ್ ಬಂದಿತ್ತು. ನಾವೆಲ್ಲ ಅವಾಗ ಟೈಮ್ ಬಿಡುವಿನೇಳೆಲೆಲ್ಲ ಏನೇನು ಮಾಡ್ತಿರ್ತಾರೆ ಅನ್ನೋದನ್ನೆಲ್ಲ ಮಾಡ್ತಾಯಿದ್ವಿ. ಮತ್ತು ಇದನ್ನು ಇನ್ನೊಬ್ರಿಗೂ ಫ್ರೆಂಡ್ಸ್ 3 ಜನಕ್ಕೆ ಮಾಡಿಕೊಟ್ಟಿದ್ದೀನಿ ಅವಾಗೆಲ್ಲ 1500 ಅಂತ. ಮತ್ತು ಫ್ರೆಂಡ್ಸ್, ಇಷ್ಟೊಂದು ನನ್ನ ವೀಡಿಯೋಸ್ ಎಲ್ಲನೂ ನೋಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಇದು ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿ ನನಗೆ, ಇದ್ರ ಬಗ್ಗೆ ತಿಳಿಸಿ ನನಗೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದು ತುಂಬ ಕಾಲದಲ್ಲಿ ತುಂಬ ಕಷ್ಟಪಟ್ಟು ಆ ಕಾಲದಲ್ಲೆಲ್ಲ ಮಾಡಿರೋದು. ಇದನ್ನೊಂದು ಸರಿ ನೋಡಿ, ನಿಮಗೂ ಖುಷಿ ಆಗ್ಬೋದು. ಇದನ್ನು ಅವಾಗೆಲ್ಲ ಕ್ಲಾಸ್ಗಳು ನಡೆಸ್ತಾ ಇದ್ದೆ, ನಾನು ಬೇರೆಯವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದೆ. ಈಗ ಆಗ ಹೇಳ್ಕೊಡ್ತಾ ಇದ್ದೆ, ಇವಾಗೆಲ್ಲ ಈಗ ಬೇರೆ ಬೇರೆ ಥರ ಮಾಡ್ತಾಯಿರ್ತೀನಿ ಈಗಲೂ. ಮತ್ತು ಹುಲ್ಲನ್ನೆಲ್ಲ ಹಾಕೋದು, ಅದನ್ನೆಲ್ಲ ಮಾಡ್ತಾಯಿರ್ತೀನಿ ಇವಾಗ್ಲೂ. ಈಗ ಅದಕ್ಕಿಂತ ಮತ್ತು ಅಡುಗೆ ಮಾಡೋದು ಅಂದರೆ ನನಗೆ ತುಂಬ ಖುಷಿ ಇವಾಗ. ಇದನ್ನೆಲ್ಲ ಆವಾಗ ಯಾವುದೊಂದು ವಯಸ್ಸಲ್ಲಿ ಏನೇನು ಮಾಡಬೇಕು ಅವಾಗೆಲ್ಲ ಮಾಡ್ತೀವಿ. ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ. ಈಗ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ. ನನ್ನ ಮಗ ಒಬ್ಬ ಫಾರಿನಲ್ಲಿದ್ದಾನೆ. ಅವನದು ಅಲ್ಲಿದ್ದಾನಲ್ಲಪ್ಪ ಏನು ಹೇಗೆ ಅಂತಲೂ ಒಂದ್ಸರಿ ಅನ್ಕೋತಾ ಇರ್ತೀನಿ. ಬಟ್ ಅವ್ನು ಚೆನ್ನಾಗಿದ್ದಾನೆ ಅಲ್ಲಿ. ನನ್ನ ಮಗಳೂ ಓದ್ತಾ ಇದ್ದಾಳೆ, ಈಗ BE ಫೈನಲ್ ಇಯರು. ಅವಳದೂ ಸ್ವಲ್ಪ ಎಲ್ಲ ನೋಡಬೇಕು, ಹಾಗಾಗಿ ಇದನ್ನೆಲ್ಲ ಕಮ್ಮಿ ಮಾಡಿದ್ದೀನಿ. ಬಟ್ಟು ನಾನು ಅನ್ಕೋತಾ ಇರ್ತೀನಿ ಇವಾಗ, ಆವಾಗಲಿಂದೆಲ್ಲ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಇಟ್ಕೊಂಡಿದ್ರೆ ಎಷ್ಟೊಂದು ಎಲ್ಲ ನನಗೂ ಖುಷಿಯಾಗೋದು, ತೋರಿಸೋರಿಗೆ ಬಂದವ್ರಿಗೆಲ್ಲ ಎಷ್ಟೊಂದು ಮಾಡಿದ್ದೀನಪ್ಪ ಅನ್ಸೋದು. ಬಟ್ ಎಲ್ಲೆಲ್ಲೋ ಇಟ್ಬಿಟ್ಟೆ ಎಲ್ಲನೂ ಮಾಡಲಿಲ್ಲ. ಮತ್ತು ಈ ಪೇಂಟಿಂಗ್ನೆಲ್ಲ ಈಗಿನೆಲ್ಲ ಕಲಿಯೋಕ್ಕೆ ಕಷ್ಟ.